ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಾರದಾ ಮನೆಗೆ ಬಂದಿರೋದನ್ನ ನೋಡಿ ತುಂಬ ಕೋಪ ಬಂದಿರುತ್ತೆ ಸುಮಿತ್ರ ಅವ್ರಿಗೆ. ಸುಮಿತ್ರ ಕೋಪ ಮಾಡ್ಕೊಂಡು ರೂಮ್ ಒಳಗಡೆಗೆ ಬರ್ತಾರೆ. ಅವರು ಕೋಪ ಮಾಡ್ಕೊಂಡು ಅಲ್ಲಿ ನಿಂತಿರ್ತಾರೆ. ಅಲ್ಲಿಗೆ ಬಂದು ದಶರಥ ಸಮಾಧಾನ ಮಾಡೋದಕ್ಕೆ ಅಂತ ಬರ್ತಾರೆ. ಅವರು ಗುರಾಯಿಸ್ತಾ ಇರ್ತಾರೆ. ಏನ್ರಿ ನೀವು ನಾನು ಹೇಳೋ ಮತ್ತೆ ಒಂಚೂರು ಅರ್ಥ ಮಾಡ್ಕೊಳೋದಿಲ್ಲ ಅಂತ ಹೇಳ್ತಿರ್ತಾರೆ. ನೀನು ಹಿಂಗೆ ಗುರಾಯಿಸ್ಬೇಡ ಕಣೆ, ನಿಂಗೆ ಹಿಂಗೆ ಗುರಾಯಿಸ್ತಾ ಇರೋದು ನೋಡಿದ್ರೇನೆ ನನ್ನ ಕಣ್ಣಿಗೆ ಎಲ್ಲಿ ನಾನು ಸುತ್ತಿ ಬುದ್ಧಿ ಆಗ್ಬಿಡ್ತೀನೋ ಅಂತ ಅನಿಸುತ್ತೆ ಅಂತ ದಶರಥ ಹೇಳ್ತಾ ಇರ್ತಾನೆ. ಮತ್ತು ನಾನು ಶಾರದಾ ಮನೆಗೆ ಬರೋದು ಬೇಡ, ಅವಳು ನಮ್ಮ ಮನೆಗೆ ಬಂದರೆ ಒಳ್ಳೇದಾಗಲ್ಲ, ನಮ್ಗೆಲ್ಲರಿಗೂ ಕೆಟ್ಟದ್ದು ಮಾಡ್ತಾಳೆ ಅಂತ ಎಷ್ಟು ಹೇಳಿದ್ರು ಕೇಳ್ದೇನೆ ಅವಳು ನಮ್ಮ ಮನೆಗೆ ಸೇರಿಸ್ಕೊಂಡ್ಬಿಟ್ರಿ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ನೀನು ಶಾರದನ್ನ ಆ ಥರ ಎಲ್ಲ ಹೇಳ್ಬೇಡ ಕಣೆ, ಅವಳು ನಮ್ಮ ಜೀವನ ಎಲ್ಲ ಉಳಿಸಿದ್ದಾಳೆ ಅಂತ ಹೇಳ್ತಿರ್ತಾನೆ ದಶರಥ. ಏನು ಜೀವ ಉಳಿಸಿದ್ದಾಳೆ? ಅವಳು ನಮ್ಮ ಮನೆಗೆ ಬಂದಿರೋದೇ ನಿಮ್ಮ ಜೀವನ ತೆಗಿಯೋದಕ್ಕೋಸ್ಕರ. ಅವಳು ಇದ್ದರೆ ನಿಮ್ಮ ಜೀವನ ನಮ್ಮ ಜೀವನ ಎಲ್ಲ ಜೀವನ ತೆಗಿತಾಳೆ. ಅವಳಿಂದ ಯಾವತ್ತೂ ಯಾರಿಗೂ ಒಳ್ಳೇದಾಗೋದಿಲ್ಲ ಅಂತ ಬೈತಾ ಇರ್ತಾಳೆ. ಇವರಿಬ್ಬರು ಮಾತಾಡೋದನ್ನ ಆಚೆ ನಿಂತ್ಕೊಂಡು ಶಾರದಾ ಕೇಳಿಸ್ಕೊತಾ ಇರ್ತಾಳೆ. ಶಾರದಂಗೆ ತುಂಬ ದುಃಖ ಆಗ್ತಾ ಇರುತ್ತೆ. ಅಯ್ಯೋ, ನನ್ನ ಸ್ವಂತ ಅಪ್ಪ ಅಮ್ಮಂಗೆ ನನ್ನ ಮೇಲೆ ಎಂಥ ಭಾವನೆ ಬರೋ ಥರ ಈ ಜ್ಯೋತಿಕ ಮಾಡಿದ್ದಾಳೆ. ಇವಳಿಂದ ನಾನು ಇನ್ನೂ ಏನೇನು ಅನುಭವಿಸಿದ್ದೀನಿ. ನಿನ್ನ ಮೇಲೆ ಇದನ್ನೆಲ್ಲ ನಾನು ಆಗೋದಕ್ಕೆ ಬಿಡೋದಿಲ್ಲಮ್ಮ. ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ. ನಿಮ್ಮ ಮನಸ್ಸಲ್ಲಿ ನಾನು ಒಳ್ಳೆ ಸ್ಥಾನನ ತೊಗೊತೀನಿ ಅಂತ ಅವಳು ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಹೇಳ್ತಾ ಇರ್ತಾಳೆ, ಅವಳಿಂದನೇ ತಾನೇ ನಮ್ಮ ಮಗಳು ಮದುವೆ ನಿಂತೋಗಿದ್ದು. ಅವಳೇ ತಾನೇ ನಿಮ್ಮನ್ನ ಶೂಟ್ ಮಾಡಿ ನಿಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಅವಳಿಂದ ಹೆಂಗ್ರಿ ನಮ್ಮ ಮನೆಗೆ ಒಳ್ಳೇದಾಗುತ್ತೆ? ಅವಳಿಂದ ಒಳ್ಳೇದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಮೇಲೆಗೆ ಒಳ್ಳೆಯ ಥರ ಮಾತಾಡಿಕೊಂಡು ಎಲ್ಲರನ್ನೂ ಮಾಡಿ ಅವಳ ಕಡೆಗೆ ಮಾಡ್ಕೊಂಡ್ಬಿಡ್ತಾಳೆ. ಆದರೆ ಅವಳ ಮನಸ್ಸಲ್ಲಿ ತುಂಬ ಬರೀ ವಿಷಯನೇ ಇರೋದು. ಅವಳಿಂದ ಯಾರಿಗೂ ಒಳ್ಳೇದಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನೀನು ಅವಳಿಂದನೇ ತಾನೇ ನೀನು ಜೀವಂತವಾಗಿರೋದು ಇವತ್ತು. ನಮ್ಮ ಜೀವನ ಉಳಿಸಿದಲ್ ಕಣೆ ಅವಳಿಲ್ಲ ಅಂದರೆ ನಾವು ಇವತ್ತು ಜೀವಂತವಾಗಿರೋಕ್ಕಾಗ್ತಾ ಇರಲಿಲ್ಲ ಅಂತ ದಶರಥ ಹೇಳ್ತಾ ಇರ್ತಾನೆ. ಏನು ಜೀವ ಉಳಿಸಿದವಳು, ಅವಳಿಂದ ನನಗೊಂಚೂರು ಇಷ್ಟ ಇಲ್ಲ. ಅವಳ ಮುಖ ನೋಡೋದಕ್ಕೂ ನಂಗೆ ಇಷ್ಟ ಇಲ್ಲ. ನಂಗೆ ತುಂಬ ಕೋಪ ಬರ್ತಾ ಇದೆ. ಇಲ್ಲಿ ನಡೀತಾರೋದು ನಂಗೆ ಯಾವುದೂ ಇಷ್ಟ ಆಗ್ತಾ ಇಲ್ಲ ಅಂತ ಸುಮಿತ್ರ ಬೈತಾ ಇರ್ತಾಳೆ. ಪಾರಿಜಾತ ಶಾರದಾ ಅಂತ ಕೂಗ್ತಾ ಇರ್ತಾಳೆ. ಇವ್ರು ಆಗಲೇ ಕಾಫಿ ಕೇಳಿದ್ರಲ್ವ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಶಾರದಾ ಅವರ ರೂಮ್ಗೆ ಕಾಫಿನ ತೊಗೊಂಡು ಹೋಗ್ತಾಳೆ. ಎಷ್ಟೊತ್ತೇ ನಿನಗೆ ಕಾಫಿ ಮಾಡ್ಕೊಂಬರೋದಕ್ಕೆ? ನಿನಗೆ ಎಷ್ಟೊತ್ತಾಯಿತು, ಇವಾಗ ಬರ್ತಾ ಇದೆಯಾ, ನಿನಗೇನೇ ಆಗಿದೆ ಅಂತ ಬೈತಾ ಇರ್ತಾಳೆ. ನನಗೆ ತುಂಬ ತಲೆನೋವ್ತಾ ಇದೆ, ಕೊಡಿಲಿ ಕಾಫಿ, ನಾನು ಕುಡಿಬೇಕು ಅಂತ ಕಾಫಿ ಕಪ್ ಇಸ್ಕೊತಾಳೆ. ಅದ್ರೊಳಗೆ ಏನು ಕಾಫಿನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಏನೇ ನೀನು ಕಾಫಿ ಮಾಡ್ಕೊಂಬ ಅಂದರೆ ಸುಮ್ಮನೆ ಬಂದಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ನಾನು ನಿಮಗೆ ಕಾಫಿ ಮಾಡ್ಕೊಂಬರೋದಕ್ಕೆ ಈ ಮನೆ ಆಳಲ್ಲ, ನಾನು ಈ ಮನೆ ಸೊಸೆ ಅಂತ ಹೇಳ್ತಾಳೆ. ಏನೇ ನೀನು ಈ ಮನೆ ಸೊಸೆ? ಅಲ್ಲಿ ನೀನು ಮೋಸದಿಂದ ಸಿದ್ದುನ ಮದುವೆ ಆಗಿರೋದು, ಇಲ್ಲಾಂತಿದ್ರೆ ನೀನು ಈ ಮನೆ ಸೊಸೆ ಹೆಂಗಾಗ್ತಿದೆ ಅಂತ ಹೇಳ್ತಾಳೆ. ನಾನು ಈ ಮನೆ ಸೊಸೆನೂ ಹೌದು, ನಾನು ಈ ಮನೆ ಮಗಳು ಹೌದು ಅಂತ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇರ್ತಾಳೆ. ಅವಳು ಹೇಳ್ತಾ ಇರೋದು ನೋಡಿ ಇವಳಿಗೆಲ್ಲ ವಿಷಯನೂ ಗೊತ್ತಾಗೋಯ್ತಾ ಅಂತ ಅವಳಿಗೆ ಭಯ ಆಗ್ತಾ ಇರುತ್ತೆ. ಪಾರಿಜಾತಂಗೆ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ನಾನು ಗೋಲ್ಡಿ ಈ ಮನೆ ಮಗಳು, ಅವಳು ಈ ಮನೆ ರಾಣಿ, ತಿಳ್ಕೊ. ಅವಳು ಕೈ ಕೆಳಗಡೆ ನೀನು ಬಿದ್ದಿರಬೇಕು. ಈ ಮನೆ ಕೆಲಸದಾಳೆ ಯಾವತ್ತಿದ್ರು. ನೀನು ಕೆಲಸ ಏನಿದ್ರು ಆ ಮೂಲೆಯಲ್ಲಿ ಆ ಕಸ ಗುಡಿಸ್ಕೊಂಡು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು. ಅದನ್ನೇ ತಾನೇ ನಿಮಗೆ ಮನೆಗೆ ಬರೋಕ್ಕೆ ಮುಂಚೆ ಹೇಳಿದ್ದು. ಕೆಲಸ ಮಾಡ್ಕೊಂಡು ಬಿದ್ದಿರಬೇಕೇ ಹೊರತು ಅದಕ್ಕಿಂತ ಮೀರಿ ಏನಾರ ಎಕ್ಸ್ಟ್ರಾ ನೆಟ್ಕೊಳ್ಳೋದು ಕೊಟ್ಟರೆ ಮತ್ತೆ ತೆಗೆದು ಆಚೆ ಹಾಕ್ತೀವಿ, ಮತ್ತೆ ಅದೇ ವಟಾರಕ್ಕೆ ಹೋಗ್ಬೇಕಾಗತ್ತೆ, ಜ್ಞಾಪನ ಇಟ್ಕೊ ಅಂತ ಹೇಳ್ತಾಳೆ. ನಾನು ಆಚೆ ಹಾಕ್ತೀನ ಅಥವಾ ನೀವು ಆಚೆ ಹೋಗ್ತೀರಾ ಅಂತ ನೀವು ಕಾದೆ ನೋಡಿವ್ರಂತೆ ಅಂತ ಹೇಳ್ಬಿಟ್ಟು ಶಾರದಾ ಅಲ್ಲಿಂದ ಹೋಗ್ತಾಳೆ. ಅದನ್ನ ನೋಡ್ಬಿಟ್ಟು ಅವಳಿಗೆ ಭಯ ಆಗ್ತಾ ಇರುತ್ತೆ. ಇವಳಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆಯಾ, ಯಾಕೆ ಹಿಂಗೆ ಆಡ್ತಿದ್ದಾಳೆ, ಇವಳು ನಡ್ಕೊತಾ ಇರೋದನ್ನ ನೋಡಿದ್ರೆ ಎಲ್ಲ ವಿಷಯನೂ ಇವಳು ಗೊತ್ತಾಗಿದೆ ಅನ್ಸುತ್ತಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಫಸ್ಟು ಈ ವಿಷಯನ ಗೋಲ್ಡಿಗೆ ಗೆಲ್ಲಬೇಕು ಅಂತ ಜ್ಯೋತಿಕಾ ರೂಮ್ ಹತ್ರ ಹೋಗ್ತಾಳೆ. ಈಗ ಏನೂ ಆಗೇ ಇಲ್ಲ ಅನ್ನೋ ಥರ ಆರಾಮಾಗಿರ್ತಾಳೆ. ಆವಾಗ ಗೋಲ್ಡಿ, ನೀನು ಏನಿದು ಆರಾಮಾಗಿದ್ಯಾ? ಅವಳಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಅನಿಸುತ್ತೆ ಕಣೆ. ಅವಳು ಕಾನ್ಫಿಡೆನ್ಸೇ ಬೇರೆ ಲೆವೆಲ್ಗಿದೆ. ಅವಳು ನಡ್ಕೊತಾ ಇರೋ ರೀತಿಗೂ ಅವಳು ಇರೋ ರೀತಿಗೂ ಯಾವುದಕ್ಕೂ ಮೊದಲು ಥರ ಅವಳು ಇಲ್ವೇ ಇಲ್ಲ. ಮೊದಲು ನಮ್ಮ ನೋಡಿದ್ರೆ ಸ್ವಲ್ಪ ಎದುರ್ಕೋತಾ ಇದ್ಲು, ಇವಾಗ ಅವಳನ್ನ ಏನಾರ ಮಾತಾಡಿದ್ರೆ ಅದಕ್ಕೂ ಮಾತಿಗೆ ಎದುರು ಮಾತಾಡ್ತಾಳೆ. ಅವಳಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ ಕಣೆ ಅಂತ ಹೇಳ್ತಿರ್ತಾಳೆ. ಏನೂ ಇಲ್ಲ ಗಣಿ, ಎಲ್ಲ ನಿಮ್ಮ ಭ್ರಮೆ ಅಷ್ಟೇ. ಅವಳಿಗೆ ಹೇಳ್ಬೇಕಾಗಿರೋರು ಯಾರೂ ಬಂದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಯಾಕೆ ಹಂಗೆ ಹೇಳ್ತೀಯಾ ಅಂತ ಅವಳು ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾಳೆ. ಪಾಲಾಕ್ಷ ಹೇಳ್ಬೋದಲ್ವಾ, ಪಾಲಾಕ್ಷ ಏನಾದರೂ ಇವಳಿಗೆ ವಿಷಯ ಹೇಳಿರ್ಬೋದಾ ಅಂತ. ಅವಳಿಗೆ ವಿಷಯ ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ ಗ್ರಾನಿ ಅಂತ ಹೇಳ್ತಿರ್ತಾಳೆ. ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೆಂಗೆ ಹೇಳ್ತೀಯಾ ಅಂತ ಕೇಳ್ತಿರ್ತಾಳೆ. ಸಿದ್ದು ರೂಮಿಗೆ ಬರ್ತಾಳೆ. ಶಾರದವ್ರೆ ಬನ್ನಿ ಇಲ್ಲೇ ಮಲ್ಕೊಳ್ಳೋಣ ಅಂತ ಕರೀತಾ ಇರ್ತಾನೆ. ಇರ್ರಿ ನಾನು ಹೋಗಿ ದೀಪನ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ದೀಪು ಯಾಕೆ ಅಂತ ಈ ಕೈ ಹಿಡಿದು ಹಿಂಗೆ ಎಳ್ಕೊಳಕ್ಕೆ ಹೋಗ್ತಾನೆ. ಹಿಂದೆಗಡೆ ಅವಳು ದಿಂಬಿಗೆ ಹೊಡ್ಕೊಂಡು ಇಬ್ಬರು ಹಾಸಿಗೆ ಮೇಲೆ ಬಿದ್ದೋಗ್ಬಿಡ್ತಾರೆ. ಶಾರದಾಗೆ ಗಂಡ ಹೆಂಡತಿ ಥರ ಬದುಕೋದಕ್ಕೆ, ಈ ಮನೆಯಲ್ಲಿ ಖುಷಿಯಾಗಿ ಬದುಕೋದಕ್ಕೆ ಪಾರಿಜಾತ ಮತ್ತು ಜ್ಯೋತಿಕಾ ಬಿಡ್ತಾಳ. ಇದ್ರಂಗೆ ಶಾರದನ ಮೇಲೆ ಕೋಪ ಇರೋದ್ರಿಂದ ಅವಳಿಗೆ ಅಲ್ಲಿ ಇರೋ ದಿನಗಳಲ್ಲಿ ಕಣ್ಣೀರು ಹರಿಸಿ ತುಂಬ ಕಷ್ಟ ಆಗತ್ತಾ. ಈ ಜ್ಯೋತಿಕನ ಬಂಡವಾಳನೆಲ್ಲ ಆಚೆಗೆ ತಗೊಬಂದು ಶಾರದಾನೇ ಜ್ಯೋತಿಕನ ಮನೆಯಿಂದ ಆಚೆ ಹಾಕ್ತಾಳ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಅನ್ಯಾಯ ಮಾಡೋದಕ್ಕೆ ಅಂತ ಈ ಜ್ಯೋತಿಕಾ ಮತ್ತು ಅವ್ರ ಅಜ್ಜಿ ಪಾರಿಜಾತ ಇಬ್ಬರು ಇದ್ದರೆ ಅವ್ರನ್ನ ಕಾಪಾಡಿ ಒಳ್ಳೆ ದಾರಿಗೆ ಬಂದು ನ್ಯಾಯನ ಗೆಲ್ಸೋದಕ್ಕೆ ಅಂತ ಭಗವಂತ ಇರ್ತಾನೆ. ನ್ಯಾಯ ಎಲ್ಲಿವರೆಗೂ ತಲೆ ಎತ್ತಿ ನಿಂತಿರುತ್ತೋ ಅಲ್ಲಿವರೆಗೂ ಈ ಅಧರ್ಮ ಎಲ್ಲ ಕಾಲು ಕೆಳಗಡೆನೇ ಇರುತ್ತೆ. ಇವ್ರನ್ನ ಮಟ್ಟ ಹಾಕೋದಕ್ಕೆ ಶಾರದಾ ಇವಾಗ ನೆಕ್ಸ್ಟು ಏನು ಸ್ಟೆಪ್ ತೊಗೊತಾಳೆ, ಇವ್ರ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು ಇವ್ರನ್ನ ಎದುರಿಸಿ ಇವ್ರನ್ನ ಮನೆಯಿಂದ ಆಚೆ ಹಾಕಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನಾಗುತ್ತೆ ಅಂತ ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ನಾವು ನಮ್ಮ ನಿಜ ಜೀವನದಲ್ಲೂ ಅಷ್ಟೇ ಯಾರಿಗೂ ಎದುರುಬಾರ್ದು. ಲೈಫಲ್ಲಿ ಯಾರಿಗೂ ಎದ್ರುಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ರೆ ಎಲ್ಲರೂ ಎದುರ್ಸೋಕೆ ಬರ್ತಾರೆ, ಸಣ್ಣ ಮಗುನೂ ಎದುರ್ಸೋಕೆ ಬರುತ್ತೆ. ನಾವು ಧೈರ್ಯದಿಂದ ನೀನು ಅಂದರೆ ನಿಮ್ಮ ಅಪ್ಪ ಅಂತ ನಿಂತ್ಕೊಂಡ್ರೆ ಮಾತ್ರ ಈ ಜೀವನದಲ್ಲಿ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ ಅಲ್ವಾ ಫ್ರೆಂಡ್ಸ್.